ನಮಗೆ ಕುತೂಹಲ ಇರೋದು ಯಾಕೆ ನನಗೆ ಅಮೇರಿಕಾದಿಂದ ಏನು ಡೆಲಿಗೇಷನಿಗೆ ನಿರಾಕರಿಸಿದ್ರು MEA ಅವರು ಅಂತ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಅಂತ. ಹೋದ ಬಾರಿ ಹೋದಾಗ ನೀವು ಒಂದು ರಿಪೋರ್ಟ್ ಕಾರ್ಡ್ ಕೊಡ್ತೀವಿ. ನಮ್ಮ MB ಪಾಟೀಲ್ ಅವರು ಕೂಡ ಒಂದು ರಿಲೀಸ್ ಮಾಡಿದ್ರು ಇನ್ವೆಸ್ಟ್ ಕರ್ನಾಟಕ ಸಂದರ್ಭದಲ್ಲಿ, ತಾವು ನೋಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹೋದ ಬಾರಿ ನಾವು MB ಪಾಟೀಲ್ ಅವರು ಹೋದಾಗ ನಾನು ಇಂಡಸ್ಟ್ರಿ ಬಗ್ಗೆ ಮಾತಾಡೋಲ್ಲ, ಬರೀ IT-BT ಅಷ್ಟೇ ಹೇಳ್ತಾ ಇದ್ದೀನಿ. ಹೋದ ಬಾರಿ ನಾವಿಬ್ಬರೂ ಸೇರಿ 72 ಮೀಟಿಂಗ್ಗಳು 10 ದಿನದಲ್ಲಿ ಮಾಡಿದ್ವಿ. 72 ಮೀಟಿಂಗ್ಗಳು. ಅಲ್ಲಿ ಹೋಗಿ ಏನು ನಾವು ದಾಂಡ್ಯ ಮಾಡಿಲ್ಲ. ಅಮೇರಿಕಾನಲ್ಲಿರ್ಬೋದು, ಯುರೋಪ್ನಲ್ಲಿರ್ಬೋದು ಹೋಗ್ಬಿಟ್ಟು ಏನೋ ಟೈಮ್ ಪಾಸ್ ಮಾಡಿಲ್ಲ. ಹೋಗ್ಬಿಟ್ಟು ಎಲ್ಲೋ ಯಾವುದೋ ಒಂದು ಟೂರಿಸ್ಟ್ ಆ್ಯಕ್ಟಿವಿಟಿ ಥರ ನೋಡ್ಕೊಂಡು ಬಂದು ಫೋಟೋ ತೆಗೆಸ್ಕೊಂಡು ಇಲ್ಲಿ ಬಂದು ನಿಮ್ಮ ಮುಂದೆ ಕುಂತಿರಲಿಲ್ಲ. ಆ್ಯಕ್ಚುಯಲ್ ಕೆಲಸ ಮಾಡಿದ್ದೀವಿ. 72 ಮೀಟಿಂಗ್ಗಳಲ್ಲಿ ನಮಗೆ ಸುಮಾರು ಏನಿಲ್ಲ ಅಂದರೂ 30,000 ಅಪ್ರಾಕ್ಸಿಮೇಟ್ಲಿ ಒಂದು 30,000 ಕೋಟಿ ರೂಪಾಯಿ ಬಂಡವಾಳದು MOUಗಳು ಅಥವಾ ಭರವಸೆಗಳನ್ನು ನೀಡಿದರು. ಕಳೆದ 1 ವರ್ಷದ ಒಳಗಡೆ ಆ ಮೀಟಿಂಗಿಂದ ಹಿಡ್ಕೊಂಡು ಮೊನ್ನೆ ಸ್ಟೇಟ್ ಹೈ ಲೆವೆಲ್ ಕಮಿಷನ್ ಕ್ಲಿಯರೆನ್ಸ್ ಕಮಿಟಿ ಒಳಗಡೆ ಆ ಅವಧಿನಲ್ಲಿ 1 ವರ್ಷದ ಅವಧಿನಲ್ಲಿ ಎಲೆಕ್ಟ್ರಾನಿಕ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗು ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಬಂದಿರೋದು ನಮ್ಮ ರಾಜ್ಯಕ್ಕೆ 21,842 ಕೋಟಿ ರೂಪಾಯಿ. ಇದು MOU ಅಲ್ಲ, ಇದು ಸೈನ್ಡ್ ಕ್ಲಿಯರ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಪೀಪಲ್ ಆರ್ ವರ್ಕಿಂಗ್. ಇದರಿಂದ ಏನಿಲ್ಲ ಅಂದರೂ 18,000ದಿಂದ 20,000 ಜನರಿಗೆ ಉದ್ಯೋಗ ಸಿಗುತ್ತೆ. ದಿಸ್ ಈಸ್ ದ ರಿಪೋರ್ಟ್ ಆಫ್ ಮೈ ಲಾಸ್ಟ್ ಇಯರ್ಸ್ ವಿಸಿಟ್ ಅಲಾಂಗ್ ವಿತ್ ಶ್ರೀ MB ಪಾಟೀಲ್ ಸಾಬ್. 21,000 ಕೋಟಿ ರೂಪಾಯಿ ವಿ ಹ್ಯಾವ್ ರಿಯಲೈಸ್ಡ್ ಔಟ್ ಆಫ್ 30,000 crores. ಈ ಸ್ಟ್ರೈಕ್ ರೇಟ್ ಬೇರೆ ಯಾವ ಸ್ಟೇಟ್ನಲ್ಲ ತೋರಿಸ್ಬಿಡಿ ನೀವು. ಯೂಶ್ವಲಿ ಡೆಲಿಗೇಷನ್ಗಳು ಹೋಗಬೇಕಾದಾಗ ನಾವು ಯಾವಾಗ ನಮಗೆ ಸರ್ಕಾರದ ಸಹಾಯ ಬೇಕಾಗುತ್ತೆ. ಈಗ ನಾನು ಖಾಸಗಿಯಾಗಿ ಹೋಗ್ಬೋದು, ಬಟ್ ಇಟ್ ವಿಲ್ ಬಿ ಆನ್ ಅ ಟೂರಿಸ್ಟ್ ವೀಸಾ. ನಾನು ಖಾಸಗಿಯಾಗಿ ಹೋದಾಗ ಅಲ್ಲಿನ ಕಂಪನಿಗಳಿರ್ಬೋದು ಅಥವಾ ಅಲ್ಲಿನ ಲೋಕಲ್ ಗೌರ್ಮೆಂಟ್ ಇರ್ಬೋದು ನಮಗೆ ಸಹಕಾರ ನೀಡೋದಿಲ್ಲ, ಯಾಕಂದರೆ ವಿ ಆರ್ ಆನ್ ಅ ಪ್ರೈವೇಟ್ ವಿಸಿಟ್. ಬಟ್ ನಾವು ಸರ್ಕಾರದಿಂದ ಹೋದಾಗ, ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಸಹಕಾರದಿಂದ ಹೋದಾಗ ನಮಗೆ ಒಂದು ಡಿಪ್ಲೊಮ್ಯಾಟಿಕ್ ಸ್ಟೇಟಸ್ ಸಿಗುತ್ತೆ. ಅವಾಗ ನಾವೇನು ಮಾಡ್ಬೋದು, ಅವಾಗ ನಮ್ಮ ಎಂಬಸಿಗಳಿಗೆ ಮಾತಾಡಿಬಿಟ್ಟು ಅಥವಾ ನಾವೇ ಖಾಸಗಿ ಕಂಪನಿಗಳ ಮಾತಾಡಿ ಅವ್ರ CEO, CMD, ಡಿಸಿಷನ್ ಮೇಕರ್ಸ್ ಯಾರು ಇರ್ತಾರೆ ಅವ್ರ ಜೊತೆ ನಾವು ಮೀಟಿಂಗ್ ಫಿಕ್ಸ್ ಮಾಡ್ಕೋಬೋದು. ಖಾಸಗಿಯಾಗಿ ಹೋದಾಗ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಒಫಿಷಿಯಲ್ ಡೆಲಿಗೇಷನ್ ಇದ್ದಾಗ ವಿ ಕ್ಯಾನ್ ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಡೂ ದೀಸ್ ಥಿಂಗ್ಸ್. ಹೋದ ಬಾರಿ ಅದಕ್ಕೆ ಆದಾಗ ನಮಗೆ 21,000 ಕೋಟಿ ರೂಪಾಯಿ ನಮಗೆ ಬಂಡವಾಳ ಬಂದಿದೆ. ಒಂದು 18,000 ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಇವತ್ತು. ಆದರೆ ನಾವು ಡೆಲಿಗೇಷನ್ನಲ್ಲಿ ಇರಲಾರ್ದಾಗ ಅಲ್ಲಿ ಹೋಗಲು ಏನು ಪ್ರಯೋಜನ ಇಲ್ಲ. ಅಂಟಿಲ್ ಅನ್ಲೆಸ್ ಇಟ್ ಇಸ್ ಬೈ ಇನ್ವಿಟೇಷನ್. ಈಗ ನಾವು ಇದು ಎಲ್ಲಪ್ಪ ಅಮೇರಿಕಾದ ಇದು ಪ್ರವಾಸದ್ದು ಅಲ್ಲಿ ನಮ್ಮ 2 ದೊಡ್ಡ ಮಟ್ಟದ ಏನು ಟ್ರೇಡ್ ಇವೆಂಟ್ಸ್ ಇದ್ದೆ. ಒಂದು ಬಯೋಟೆಕ್ನಾಲಜಿನಲ್ಲಿ ಮತ್ತು ಇನ್ನೊಂದು ಡಿಸೈನ್ನಲ್ಲಿ, ಎಲೆಕ್ಟ್ರಾನಿಕ್ ಡಿಸೈನ್ ಸಿಸ್ಟಮ್ಸ್ನಲ್ಲಿ ಇರೋದು. ಅದು ಹೊರತುಪಡಿಸಿ ಭಾಳ ದೊಡ್ಡ ಕಂಪನಿಗಳ ಜೊತೆ ಮತ್ತು ದೊಡ್ಡ ಥಿಂಕ್ ಟ್ಯಾಂಕ್ಸ್ಗಳ ಜೊತೆ ನಮ್ಮ ಸಹಭಾಗಿತ್ವ ಇತ್ತು. ಅಲ್ಲಿ ಮೀಟಿಂಗ್ಸ್ಗಳಿತ್ತು ಸಹಭಾಗಿತ್ವಕ್ಕೋಸ್ಕರ, ಬಂಡವಾಳಕ್ಕೋಸ್ಕರ. ನಾವು ಕೊನೆ ಗಳಿಗೆನಲ್ಲಿ ಯಾವಾಗಲೂ ಕೂಡ ನಾವು ಪ್ರಸ್ತಾವನೆ ಕಳಿಸಿದಾಗ ರಿಜೆಕ್ಟ್ ಆಗೋದು ಸಹಜ. ಅದು ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಪೋದಿಲ್ಲ. ಇಲ್ಲಪ್ಪ ಇಷ್ಟು ತಿಂಗಳು ಸುಮ್ಮನೆ ಕೂತ್ಬಿಟ್ಟು ಲಾಸ್ಟ್ ಮಿನಿಟ್ನಲ್ಲಿ ನೀವು ಹೋಗ್ತೀವಿ ಅಂದರೆ ಹೇಗಾಗುತ್ತೆ ಅಂತ. ನಾವು ಇದನ್ನು ಮುಂಚೆನೇ ಪ್ಲ್ಯಾನ್ ಮಾಡಿ ನಾವು ಏನೇನು ಮೀಟಿಂಗ್ಸ್ಗಳು ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು, ಯಾರ್ಯಾರ ಜೊತೆ ನಾವು ಏನು ಸಂಬಂಧ ಬೆಳೆಸಬೇಕು ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಉದಾಹರಣೆಗೆ ಬಯೋ ಕನ್ವೆನ್ಷನ್ ಕಾನ್ಫರೆನ್ಸ್ ಆ್ಯಂಡ್ ಎಕ್ಸಿಬಿಷನ್ ಇತ್ತು ಅಲ್ಲಿ. ಈಗ ಬಯೋಟೆಕ್ನಾಲಜಿನಲ್ಲಿ ಕರ್ನಾಟಕ ಹೋಗಿಲ್ಲ ಅಂದರೆ ಇನ್ಯಾರಪ್ಪ ಹೋಗ್ತಾರೆ? ಮಧ್ಯಪ್ರದೇಶ ಹೋಗ್ತಾರಾ, ಉತ್ತರ ಪ್ರದೇಶ ಹೋಗ್ತಾರಾ? ಮತ್ತು ಅದಾದಮೇಲೆ ನಮ್ಮ ಆಟೋಡೆಸ್ಕ್ ಇನೋವೇಷನ್ ಲ್ಯಾಬ್ ವಿಸಿಟ್ ಇತ್ತು,
ಸೀಪೋರ್ಟ್ ಒಂದಿತ್ತು, ಮತ್ತು ಬಯೋ ಫೌಂಡ್ರಿ, ಬಾಸ್ಟನ್ನಲ್ಲಿರುವಂಥ ಬಯೋ ಫೌಂಡ್ರಿ, ನಮ್ಮ ಮೊನ್ನೆ ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್ ಇತ್ತು, ನೋಡಿರ್ಬೋದು, ಬೆಂಕಿ ಹತ್ತಿ ಅನಾಹುತ ಆಗಿತ್ತು. ಅಲ್ಲಿ ಹೋದಾಗ ಜನರು ಇಲ್ಲ ಸರ್, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬಯೋ ಫೌಂಡ್ರಿ ನಾವು ಮಾಡಿದ್ರೆ ಇನ್ನೂ ಹೆಚ್ಚು ವೇಗದಲ್ಲಿ ನಾವು ಕೆಲಸ ಮಾಡ್ಬೋದು ಬಯೋಟೆಕ್ನಾಲಜಿನಲ್ಲಿ ಅಂತ ಅವರು ಒಂದು ಏನೋ ಅವ್ರ ಸಲಹೆ ಮೇರೆಗೆ ಅವ್ರ ಜೊತೆ ಟೈಅಪ್ ಮಾಡಿದ್ರೆ, ಯಾರೋ ನಿಮ್ಮ ಬಾಸ್ಟನ್ ಬಯೋ ಫೌಂಡ್ರಿ ಜೊತೆ ಟೈಅಪ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಅವ್ರ ಜೊತೆ ಮಾಡಿದ್ವಿ. ಮತ್ತು ನಿಮ್ಮ ಏನು ನ್ಯೂಯಾರ್ಕಲ್ಲಿ ನಮ್ಮ EDC ಅಂತ ಇದ್ದಾರೆ, ಮತ್ತು ಕ್ರಿಂಡಲ್ ಗ್ಲೋಬಲ್ ಲೀಡರ್ಶಿಪ್ ಅವ್ರ ಜೊತೆನೂ ಕೂಡ ಮೀಟಿಂಗ್ ಇತ್ತು. ಹೀಗೆ ಹಲವಾರು ಇಂಪಾರ್ಟೆಂಟ್ ಕಂಪನೀಸ್ ಜೊತೆ, ಇಂಪಾರ್ಟೆಂಟ್ ಥಿಂಕ್ ಟ್ಯಾಂಕ್ಸ್ ಜೊತೆ ಮೀಟಿಂಗ್ ಇತ್ತು. ಅದಕ್ಕೆ ನಾವು 15ನೇ ಮೇ 2025 ನಾವು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೇ ಫಸ್ಟ್ ವೀಕ್ನಲ್ಲಿ ನಮಗೆ ಅನುಮೋದನೆ ಕೊಟ್ಟಿದ್ರು. ಸೆಕೆಂಡ್ ವೀಕ್ 15th ಮೇ 2025 ನಾವು ಡೆಲಿಗೇಷನ್ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು MEAಗೆ ನಾವು ಕಳಿಸಿದ್ವಿ. 15th ಮೇ 2025 ಡೆಲಿಗೇಷನ್ನಲ್ಲಿ ಏನಿತ್ತು ಅಂದರೆ, ನಾವು ಇದೆಲ್ಲನೂ ಕೂಡ ಡೀಟೇಲ್, ಸುಮ್ಮನೆ ನಾವು ಅಮೇರಿಕಾಗೆ ಹೋಗ್ತಾ ಇದ್ದೀವಿ ಅಂತಲ್ಲ, ವಿ ಹ್ಯಾವ್ ಗಿವನ್ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಸೊ ದಟ್ ದೇ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದಿಸ್. ಡೆಲಿಗೇಷನಲ್ಲಿ ಯಾರಿದ್ರು, ಮಿನಿಸ್ಟರ್ ಪ್ಲಸ್ ಡೆಲಿಗೇಷನ್ ಆಫ್ ಆಫೀಸರ್ಸ್ ಅಂತ ಇತ್ತು. ಮಿನಿಸ್ಟರ್ ಅಂದರೆ ಯಾರು? ನಾನು. ಡೆಲಿಗೇಷನ್ ಆಫ್ ಆಫೀಸರ್ಸು ನಮ್ಮ ITBT ಸೆಕ್ರೆಟ್ರಿ, ಡೈರೆಕ್ಟರು, ಮತ್ತು ಯಾರ್ಯಾರು ನಮ್ಮ ಕನ್ಸಲ್ಟೆಂಟ್ಸ್ ಇದ್ದಾರೆ ಅವ್ರದ್ದು ಒಂದು 8 ಜನದ್ದಿತ್ತು. 15ನೇ ಮೇಗೆ ಕೊಟ್ಟಂಥ ಅಪ್ಲಿಕೇಶನ್ನು ಜೂನ್ 4ಗೆ ತಿರಸ್ಕಾರ ಮಾಡ್ತಾರೆ. ನಮಗೆ ತಿರಸ್ಕಾರ ಮಾಡಿದ್ರೆ ತೊಂದರೆ ಇಲ್ಲ, ವಿ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಇಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಡಿನೈಯಿಂಗ್ ಅವರ್ ವಿಸಿಟ್ ಬೇಸ್ಡ್ ಆನ್ ಸಮ್ ರೀಸನ್ಸ್. ಕಾರಣಗಳು ಕೊಡಲಿ, ಇಲ್ಲಪ್ಪ ನೀವು ಹೋಗ್ತಾ ಇರೋದು ಸೂಕ್ತ ಅನಿಸ್ತಾ ಇಲ್ಲ, ಇದು ಕಾರಣಗಳು ಇದು ಇದೆ, ನಿಮ್ಮ ಮೀಟಿಂಗ್ಗಳು ನಾವು ನೋಡಿದ್ದೀವಿ, ಮಿನಿಟ್ ಟು ಮಿನಿಟ್ ನಾವು ನೋಡಿದ್ದೀವಿ, ನಿಮ್ಮ ಇದು ಏನು ರಾಜ್ಯದ ಹಿತಾಸಕ್ತಿ ಇರ್ಬೋದು, ರಾಷ್ಟ್ರದ ಹಿತಾಸಕ್ತಿ ಇರ್ಬೋದು, ಇದರ ತದ್ವಿರುದ್ಧವಾಗಿದೆ, ಇದಕ್ಕೆ ನಾವು ನಿರಾಕರಣೆ ಮಾಡ್ತಾ ಇದ್ದೀವಿ. ಓಕೆ, ಅಟ್ಲೀಸ್ಟ್ ಏನೋ ರೀಸನ್ ಇದೆ ಅಲ್ವಾ? ಇಲ್ಲ ಇವಾಗ ಅಪ್ರಸ್ತುತ ಇದೆ ಅಥವಾ ಬೇರೆ ಏನೋ ಜಿಯೋಪಾಲಿಟಿಕ್ಸ್ ಇದು ಇದೆ, ಏನೋ ಒಂದು ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿ, ಅಥವಾ ನಮ್ಮ ಪ್ರಸ್ತಾವನೆ ತಪ್ಪಾಗಿ ಕಳಿಸಿದ್ದೀವಿ ಅಂದರೆ ಓಕೆ, ನೋ ಪ್ರಾಬ್ಲಮ್. ಅದಕ್ಕೆ ನಾನೇನು ಮಾಡಿದೆ, ಇಲ್ಲ ಯಾಕೋ ಇದು ನನಗೆ ಸರಿ ಅನಿಸ್ತಾ ಇಲ್ಲ ಅಂದ್ಬಿಟ್ಟು, ಯಾಕಂದರೆ ದೆರ್ ಈಸ್ ನೋ ನೀಡ್ ಫಾರ್ ಎನಿಬಡಿ ಟು ಡಿನೈ. ಈವನ್ ಅಮೇರಿಕಾ ಅಫಿಷಿಯಲ್ಸ್ ಕೂಡ, ಎಂಬಸಿಯವರು ಕೂಡ ಡಿನೈ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ವಿ ಆರ್ ಗೋಯಿಂಗ್ ಆ್ಯಸ್ ಅ ಡೆಲಿಗೇಷನ್ ಆ್ಯಂಡ್ ದೇ ಆರ್ ಡ್ಯೂಟಿ ಬೌಂಡ್ ಟು ಡೂ ಇಟ್. ಈಗ ಅದಾದಮೇಲೆ ನಾನೇನು ಮಾಡಿದೆ, 6ನೇ ಜೂನ್, 4ನೇ ಜೂನ್ ರಿಜೆಕ್ಟ್ ಆಯಿತು. 6ನೇ ಜೂನ್ ನಾನೇನು ಮಾಡಿದೆ, ನನ್ನ ಹೆಸರು ಮಾತ್ರ ತೆಗೆದೆ. ಐ ವಿಡ್ರೀವ್ ಮೈ ನೇಮ್ ಆ್ಯಂಡ್ ಐ ಸೆಂಟ್ ಓನ್ಲಿ ಡೆಲಿಗೇಷನ್ ಆಫ್ ಆಫೀಸರ್ಸ್. ಬರೀ ಯಾರು ನಮ್ಮ ಅಫಿಷಿಯಲ್ ಆಫೀಸರ್ಸ್ ಇದ್ದಾರೆ ಅವ್ರದ್ದು ಮಾತ್ರ ಕಳಿಸಿದೆ 6 ಜೂನಿಗೆ. 11ನೇ ಜೂನ್ ಕ್ಲಿಯರ್ ಆಗಿ ಬಂತು. ಸೇಮ್ ಆಫೀಸರ್ಸ್, ಸೇಮ್ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್, ಒಂದು ಫುಲ್ ಸ್ಟಾಪ್ ಚೇಂಜ್ ಆಗಿಲ್ಲ, ಒಂದು ಕಾಮ ಚೇಂಜ್ ಆಗಿಲ್ಲ. ಅದಾದಮೇಲೆ ಏನಾಗುತ್ತೆ, ಈಗ ಬರೀ ಅಫಿಷಿಯಲ್ಸ್ ಹೋದರೆ ನಾನು ನಿಮ್ಗೆ ಹೇಳ್ದಂಗೆ ಅದು ಅಫಿಷಿಯಲ್ ಲೆವೆಲ್ ಮೀಟಿಂಗ್ ಆಗುತ್ತೆ, ಡಿಸಿಷನ್ ಮೇಕರ್ಸು ಇರಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಮ್ಮ ಸರ್ಕಾರದಿಂದ ಯಾರಾನ ಹೋಗಬೇಕು ಅಂದ್ಬಿಟ್ಟು ನಾನು ಕಿಯಾನಿಕ್ಸ್ ಚೇರ್ಮನ್ ಆದಂಥ ನಮ್ಮ ಶರತ್ ಬಚ್ಚೇಗೌಡರ ಹೆಸರು ಪ್ರಸ್ತಾವನೆ ಕಳಿಸಿದೆ 12ನೇ ಜೂನು. 14ನೇ ಜೂನ್ ಕ್ಲಿಯರ್ ಆಯಿತು. ಕ್ರೋನಾಲಜಿ ಸಮಜಿಯೇ. ನೋ ರೀಸನ್, ನಾನು ಅದೇ ಹೇಳ್ತಾ ಇದ್ದೀನಲ್ಲ, ರೀಸನ್ ಕೊಡಲಿ. ಒಂದು ನಿಮಿಷ ಸರ್, ಮುಗಿಸ್ಬಿಡ್ತೀನಿ. ನಾನೇನು ಹೇಳ್ತಾ ಇದ್ದೀನಿ, ವಿ ಆರ್ ಓಕೆ. ನಮ್ಮ ನೀವು ನಿಮ್ಮ ಪ್ರಸ್ತಾವನೆ ತಪ್ಪಿದೆ, ಸರಿಪಡಿಸ್ಕೊಡಿ, ಅಥವಾ ಇದು ಅಪ್ರಸ್ತುತ ಇದೆ, ಇದು ರಾಜ್ಯಕ್ಕೆ ಉಪಯೋಗ ಇಲ್ಲ, ನೀವು ಸುಮ್ಮನೆ ಯಾವುದೋ ಒಂದು ಟೂರಿಸಮ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಯ್ತಪ್ಪ, ಏನಾದರೂ ನಮ್ಮಲ್ಲಿ ಲೋಪ ಇದೆ ತಿದ್ಕೊಂಡು ಮತ್ತೆ ಕಳಿಸ್ತಾ ಇದ್ದೀವಿ. ಸಾರಾಸಗಟವಾಗಿ ತಳ್ಳೋದು, ಒಫಿಷಿಯಲ್ ಲಿಸ್ಟ್ ಕಳಿಸಿದಾಗ ಒಪ್ಪೋದು, ಮತ್ತು ನಮ್ಮ ಚೇರ್ಮನ್ ಹೆಸರು ಕಳೆದಾಗ ಒಪ್ಪೋದು. ಈಸ್ ಅ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್. ಸೊ ನಮಗೆ ಇದು ನಮ್ಗೆ ತಿರಸ್ಕಾರ ಆಗಿದ್ದು ಅವಾಗೇ ಗೊತ್ತಿತ್ತು ನನ್ನ ಹೆಸರು. ನಾನು ರಾಜಕೀಯ ಬೆರೆಸಬಾರ್ದು, ನನಗೇನು ಇಂಪಾರ್ಟೆಂಟು, ನಮ್ಮ ರಾಜ್ಯಕ್ಕೆ ಬಂಡವಾಳ ಬರಬೇಕು, ನಮ್ಮ ರಾಜ್ಯಕ್ಕೆ ಉದ್ಯೋಗ ಬರಬೇಕು ಅಂದ್ಬಿಟ್ಟು ನಾನು ಪೊಲಿಟಿಸೈಸ್ ಮಾಡೋದು ಬೇಡ, ಅವ್ರು ವಾಪಸ್ ಬರಲಿ, ಅದಾದಮೇಲೆ ನೋಡೋಣ ಅಂತ ನನ್ನದಿತ್ತು. ಅಷ್ಟರಲ್ಲಿ ನಮ್ಮ ಕೆಲವು ಮಾಧ್ಯಮ ಸ್ನೇಹಿತರು ಇದಾಗಲೇ ಹಾಕಿ ಬ್ರೇಕಿಂಗ್ ಮಾಡಿ ಎಲ್ಲ ಮಾಡಿಬಿಟ್ರು. ಅದರಿಂದ ನಮ್ಮ ಮೇಲೆ ಒತ್ತಡ ಬಂತು. ವಿ ವಾಂಟ್ ಟು ಕ್ವೆಶ್ಚನ್ MEA ದ ರೀಸನ್ಸ್ ಫಾರ್ ಡಿನಯಲ್.